ಜಮ್ಮು ಕಾಶ್ಮೀರ ಅಟ್ಯಾಕ್ ಆಗಿರೋದನ್ನ ನಾವು ಗಮನಿಸ್ತಾ ಇರ್ಬೋದು. ಹಾಂ, ಈಗ ಸೆಕ್ಯೂರಿಟಿ ತುಂಬ ಫೇಲ್ಯೂರ್ ಆಗಿಬಿಟ್ಟಿದೆ. ಅಲ್ಲಿ ಏನಾಗಿದೆ ಅಂದರೆ ಒಬ್ಬನೂ ಸೈನಿಕರು ಅಲ್ಲಿಲ್ಲ. ಅಷ್ಟು ಜನ 2,000 ಜನ ಇದ್ದಾರೆ, ಒಂದು 30 ಜನ ಸೈನಿಕರು ಇಲ್ಲ ಅಲ್ಲಿ. ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟೇ ಕಾರಣ ಅಂತ ಹೇಳ್ತೀನಿ ನಾನು. ಒಬ್ಬ ಇಲ್ಲಿ ಅದಕ್ಕೆ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟು ಸೆಕ್ಯೂರಿಟಿ ಕರೆಕ್ಟಾಗಿ ಕೊಟ್ಟಿದ್ರೆ ಏನೂ ಆಗ್ತಾ ಇರಲಿಲ್ಲ ಅನ್ನೋದು ನನ್ನ ಭಾವನೆ. ಹೇಳಿ. ಅಂದ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿರೋದು ಯಾಕೆ ಅಂತ ಅವರು? ಹಿಂದೂಗಳು ಮಾಡ್ತಾರೆ, ಯಾಕೆಂದರೆ ಹಿಂದೂಗಳು ಕಂಡ್ರೆ ಆಗಲ್ಲ. ಮೊದಲಿಂದ ಪಾಕಿಸ್ತಾನದಿಂದ ಬರ್ತಾರೆ, ಎಲ್ಲ ಮಾಡ್ತಾರೆ. ನಾವು ಹಿಂದೂಗಳು ಟೇಸ್ಟ್ ಆದರೆ ಸರಿ ಹೋಗುತ್ತೆ, ಅಲ್ಲಿವರೆಗೂ ಸರಿ ಹೋಗಲ್ಲ. ಅಂದ್ರೆ ಪಾಕಿಸ್ತಾನದವ್ರು ಏನು ಹೇಳ್ತಿದ್ದಾರೆ ಅಂದರೆ ವರ್ಷ ಚೇಂಜ್ ಮಾಡಿಬಿಟ್ಟಿದ್ದಾರೆ, ನಮಗೇನು ಗೊತ್ತೇ ಇಲ್ಲ ಅಂತ ಅವ್ರು ಯಾವಾಗಲೂ ಅದೇ ಹೇಳೋದು. ಮೊದಲೇ ಭಿಕ್ಷುಕ ದೇಶ ಆಗೋಗ್ಬಿಟ್ಟಿದೆ ಅವ್ರಿಗೆ, ತಿನ್ನೋಕ್ಕೆ ಗತಿ ಇಲ್ಲ. ಏನು ಹಾಕಿ ಇದನ್ನು ಮಾಡಿ ಅದನ್ನು ತಪ್ಸೋಕ್ಕೋಸ ಮಾಡ್ತಾರೆ. ಪಾಪ ಎಲ್ಲ ಜನಗಳು ಅಲ್ಲಿರೋ ಜನ ಮುಸ್ಲಿಮ್ಸೇ ಆದರೂ ಕೂಡ ಅಲ್ಲಿರೋ ಪಾಪ ಅವ್ರಿಗೆ ಹೆಂಗೋ ಜೀವನ ಕಟ್ಕೋತಾ ಇದ್ದರು. ಈಗ ಈ ಜನ ಭಯ ಪಡ್ಕೊಂಡು ಯಾರೂ ಹೋಗಲ್ಲ. ಕರ್ನಾಟಕದವರೇ ಆಲ್ಮೋಸ್ಟ್ 50% ಜನ ಕರ್ನಾಟಕದವರೇ ಹೋಗ್ತಾ ಇದ್ದಿದ್ದು. ದುಃಖಕ್ಕೆ ಮಾಡ್ತೀವಿ, ಅವೆಲ್ಲ ವ್ಯಾಪಾರ ಆಗೋದು. ಈಗ ಅದನ್ನು ನಿಲ್ಲಿಸಿದ್ರು, ಹಾಳು ಮಾಡೋದು ಅಷ್ಟೇ, ಇನ್ನೇನಾಗಲಿಲ್ಲ. ಅಂದರೆ ನಮ್ಮ ದೇಶದಲ್ಲಿರುವಂತಹ ಪ್ರವಾಸಿ ತಾಣಗಳಿಗೆ ನಾವು ಹೋಗ್ಲಿಕ್ಕೆ ಭಯ ಆಗುತ್ತೆ ಇಂತಹ ಪರಿಸ್ಥಿತಿಗಳನ್ನೆಲ್ಲ ನೋಡಿದ್ರೆ ಅಲ್ವಾ ಸರ್? ಹೌದು, ಹಂಗೆ. ಅದಕ್ಕೋಸ್ಕರ ಈಗ ಸೆಂಟ್ರಲ್ ಗೌರ್ಮೆಂಟವರು ಸೆಕ್ಯೂರಿಟಿ ಯಾಕೆ ಕೊಟ್ಟರೆ ಜನ ಬರ್ತಾರೆ, ಅದೊಂದೇ ನಾನು ಹೇಳೋದು. ಆಮೇಲೆ ಇನ್ನೊಂದೇನು ಅಂದರೆ ಅಲ್ಲಿರೋ ಗೌರ್ಮೆಂಟ್ CM ಗೌರ್ಮೆಂಟ್ ಇದೆಯಲ್ಲ, ಆ ಗೌರ್ಮೆಂಟ್ ಸರಿಯಾಗಿ ಸೆಕ್ಯೂರಿಟಿ ಕೊಡ್ತಾ ಇಲ್ಲ ಅಂತ ಹೇಳ್ತೀನಿ. ಅಲ್ಲಿರೋ ಮುಸ್ಲಿಂ ಗೌರ್ಮೆಂಟೇ ಇರೋದ್ರಿಂದ ಇದು ಮುಸ್ಲಿಮ್ CM ಆಗಿರೋದ್ರಿಂದ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಅವ್ರು ಸ್ಟ್ರಾಂಗ್ ಆದರೆ ಎಲ್ಲ ಸರಿ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ನ ಸ್ಟ್ರಾಂಗ್ ಆಗಬೇಕು, ಅಫಿಷಿಯಲ್ ಮಿಲ್ಟ್ರಿ ಹಾಕಬೇಕು, ಅವಾಗ ಸರಿ ಹೋಗುತ್ತೆ. ಆಮೇಲೆ ರಾಷ್ಟ್ರಪತಿ ರೂಲ್ ತರಬೇಕು ಅಲ್ಲಿಗೆ, ಅಲ್ಲೂ ತರಬೇಕು. ಆಮೇಲೆ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲು ತರಬೇಕು. ಹೇಳಿ. ಓಕೆ, ಇವಾಗ ಮೋದಿಗೆ ಹೋಗಿ ಹೇಳು ಅಂತ ಹೇಳಿ ಅವ್ರನ್ನ ಸಾಯಿಸ್ತಾರೆ ಅಂತಂದ್ರೆ ಮಾನವೀಯತೆಗೆ ಬೆಲೆನೇ ಇಲ್ವಾ? ಬೆಲೆ ಇಲ್ಲ. ನಾವು ಟೆರರಿಸ್ಟ್ ಆಗಬೇಕು, ಬಾಂಬ್ ಹಾಕಬೇಕು. ಮೋದಿ ಹಂಗೆ ಮಾಡಬೇಕು, ಎಲ್ಲ ಬಾಂಬ್ ಹಾಕಿ ಸಾಯಿಸಬೇಕು. ಅದೊಂದೇ ಮಾರ್ಗ ಇರೋದು. ನಾವು ಅವ್ರು ಕೊಳ್ತೆ ಹತ್ತನ ಕೊಲಿಸ್ಕೊಳ್ಳೋದ್ರಿಂದ ಅದು ಈಗಿನ ಕಾಲಕ್ಕೆ ಸರಿ ಹೋಗಲ್ಲ ಅಂತ ನಾನು ಹೇಳ್ತೀನಿ. ಅಂದ್ರೆ ಭಾರತ ಅಂದ್ರೆ ಶಾಂತಿ ಪ್ರಿಯ ರಾಷ್ಟ್ರ ಅಂತ ಈ ರೀತಿ ಟಾರ್ಗೆಟ್ ಮಾಡ್ತಾರೆ ನಮ್ಮನ್ನೇ ಅಂತ. ನಾವು ಟೆರರಿಸ್ಟ್ ಆಗಬೇಕು, ಅವಾಗಲೇ ನಮ್ಮ ಬುದ್ಧಿ ಇಲ್ಲದೆ ನಾವು ಕೇಳಲ್ಲ. ಒಂದು ಬೆಂಕಿಯಿಂದನೇ ಹೊಡಿಬೇಕು ಅಂತ ನನ್ನ ಭಾವನೆ. ಅಂದ್ರೆ ಮೋದಿ ಅವರು ಈ ಘಟನೆ ಆದ್ಮೇಲೆ ಭಾರತದಲ್ಲಿರುವಂತಹ ಪಾಕಿಸ್ತಾನದವ್ರನ್ನ ಅಲ್ಲಿ ಕಳಿಸ್ಲಿಕ್ಕೆ 48 ಗಂಟೆಗಳ ಕಾಲ ಟೈಮ್ ಅನ್ನ ಕೊಟ್ಟಿದ್ದಾರೆ. ಒಳ್ಳೆಯ ನಿರ್ಧಾರ ಅಲ್ಲ? ಏನೋ ಬರ್ತಾರೆ ಅವರು, ಏನು ಬಂದು ಕೂಡ ಮಾಡ್ತಾರೆ. ಒಂದ್ಸರಿ ಪಾಕಿಸ್ತಾನ ಯುದ್ಧ ಮಾಡಿ ಪರ್ಮನೆಂಟ್ ಸಾಲ್ವ್ ಮಾಡಬೇಕು, ಇನ್ನು ಇದೇ ಆಗೋದಿಲ್ಲ. ಅಂದರೆ ನಮ್ಮ ಕನ್ನಡಿಗರು ಕೂಡ ಒಂದು 3 ಜನ ಸಾವನ್ನಪ್ಪಿರುವಂಥದ್ದು ಕೂಡ ಬೇಜಾರಿಲ್ಲ. ಕನ್ನಡಿಗರು ಅಂತ ಅಲ್ಲ, ಎಲ್ಲ ಯಾರ್ಯಾರು ಮನುಷ್ಯ ಪಾಪ. ಚಿಕ್ಕ ವಯಸ್ಸು ಮದುವೆ ಆಗಿ ಹುಡುಗ ಅವ್ನು ಪಾಪ ಗಂಡನ ಸಾಯಿಸ್ಬಿಟ್ಟ, ಇನ್ನು 3 ದಿನ ಆಗಲಿ ಮದುವೆಗೆ ಅಂತ ಮನೋಯ್ತು ಅಲ್ವಾ ಅದು. ಅದೇ ಪಾಪ ಬೇಜಾರಾಯಿತು.